ಭಾರತೀಯ ಸೇನೆಯ ಮಾಜಿ ಮುಖ್ಯಸ್ಥ ನರವಾಣೆ ಪುಸ್ತಕ ವಿವಾದಕ್ಕೆ ಸಂಬಂಧಪಟ್ಟಂತೆ ಪೆಂಗ್ವಿನ್ ಪುಸ್ತಕ ಪ್ರಕಾಶನ ಇತ್ತಲ್ಲ, ಇಲ್ಲಿ ಪೆಂಗ್ವಿನ್ ರ್ಯಾಂಡಮ್ ಹೌಸ್ ಇಂಡಿಯಾಗೆ ನೋಟಿಸ್ ಕೂಡ ಹೋಗಿದೆ. ಸ್ಪಷ್ಟನೆ ಕೊಡಬೇಕಿದ್ರ ಬಗ್ಗೆ. ನೀವು ಪುಸ್ತಕವನ್ನು ಮಾರಾಟಕ್ಕೆ ಬಿಡುಗಡೆ ಮಾಡಿದ್ರಾ, ಮಾಡಿರಲಿಲ್ವಾ? ಒಬ್ಬರು ಮಾಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ, ಒಬ್ಬರು ಮಾಡಿಲ್ಲ ಅಂತ ಹೇಳ್ತಾ ಇದ್ದಾರೆ. ಇದ್ರ ಬಗ್ಗೆ ಪೆಂಗ್ವಿನ್ ರ್ಯಾಂಡಮ್ ಇಂಡಿಯಾ ಕಡೆಯಿಂದನೇ ನಮಗೆ ಸ್ಪಷ್ಟನೆ ಸಿಗಬೇಕು ಅಂತೇಳಿ ದೆಹಲಿಯ ಪೊಲೀಸ್ ವಿಶೇಷ ದಳ ಒಂದು ನೋಟಿಸನ್ನು ಕೊಟ್ಟಿದೆ. ಇಲ್ಲಿ ನೋಟಿಸಲ್ಲಿ ಹಲವು ಪ್ರಶ್ನೆಗಳನ್ನು ದೆಹಲಿ ಪೊಲೀಸರು ಈ ಪೆಂಗ್ವಿನ್ಗೆ ಕೇಳಿದ್ದಾರೆ. ಇಲ್ಲಿ ಎಲ್ಲದಕ್ಕೂ ಉತ್ತರ ಕೊಡಬೇಕು ಅಂತೇಳಿ ದೆಹಲಿ ಪೊಲೀಸರು ಒಂದು ಕಡೆ ಇಲ್ಲಿ ಮಾತಾಡ್ತಾ ಇದ್ದಾರೆ. ನರವಾಣೆ ಅವರ ಪುಸ್ತಕ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅನಧಿಕೃತವಾಗಿ ಇದು ಪ್ರಸಾರ ಆಗಿಬಿಟ್ಟಿದೆಯಾ, ಅಫಿಷಿಯಲ್ ಅಲ್ಲದೆ, ಅದು ಪರ್ಮಿಷನ್ನೇ ತೊಗೊಂಡಿರಲ್ಲ ಅಂತ ಹೇಳ್ತಾ ಇದ್ರಲ್ಲ, ಅಧಿಕೃತವಾಗಿ ಅಲ್ಲದೆ ಅನಧಿಕೃತ ರೂಪದಲ್ಲಿ ಈ ಪುಸ್ತಕ ಪ್ರಕಟ ಆಗಿತ್ತಾ? 4 ಸ್ಟಾರ್ಸ್ ಆಫ್ ಡೆಸ್ಟಿನಿಯ ಹಸ್ತಪ್ರತಿಯನ್ನು ಡಿಜಿಟಲ್ ಅಥವಾ ಇತರೆ ರೂಪದಲ್ಲಿ ಅನಧಿಕೃತವಾಗಿ ಪ್ರಸಾರ ಮಾಡಿರುವಂಥ ಆರೋಪ ಇದೆ. ಕಾರಣ, ರಾಹುಲ್ ಗಾಂಧಿ ಒಂದು ಕಡೆ ಪುಸ್ತಕ ಹಿಡ್ಕೊಂಡಿದ್ರು, ಕೆಲವು ಪ್ರತಿಗಳನ್ನು ಹಿಡ್ಕೊಂಡಿದ್ರು. ಪುಸ್ತಕ ಬಿಡುಗಡೆ ಆಗಿದೆ, ಇದು ಬಿಡುಗಡೆಯಾಗಿ ಅವಕಾಶ ಕೊಡ್ತಿಲ್ಲ ಅಂತಲೂ ಹೇಳ್ತಾ ಇದ್ದಾರೆ. ಈ ಪುಸ್ತಕದಲ್ಲಿರ್ತಕ್ಕಂಥ ವಿಷಯಗಳಿಗೆ ಯಾಕೆ ಉತ್ತರ ಕೊಡ್ತಿಲ್ಲ ಅಂತ ಕೇಂದ್ರ ಹೇಳ್ತು. ಒಂದು ಅಪ್ರಕಟಿತ ಪುಸ್ತಕಕ್ಕೆ ನಾವು ಉತ್ತರ ಕೊಡೋಕ್ಕಾಗಲ್ಲಪ್ಪ, ಪುಸ್ತಕ ರಿಲೀಸ್ ಆಗಿಲ್ಲ ಅಂತ. ರಿಲೀಸ್ ಆಗಿದೆ, ಬೇಕಾದ್ರೆ ನರವಾಣೆ ಅವರ ಅವತ್ತಿನ ಟ್ವೀಟ್ ನೋಡಿ ಅಂತ ಅವರು. ಪೆಂಗ್ವಿನ್ ಕೇಳಿದ್ರೆ ಇಲ್ಲೆಲ್ಲ ನಾವು ಪುಸ್ತಕನೇ ಬಿಡುಗಡೆ ಮಾಡಿಲ್ಲ ಅಂತ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮಗೆ ಲಿಖಿತವಾಗಿರ್ತಕ್ಕಂಥ ನಿರ್ದಿಷ್ಟವಾಗಿರ್ತಕ್ಕಂಥ ಮಾಹಿತಿ ಬೇಕು ಅಂತ ಇದೀಗ ದೆಹಲಿ ಪೊಲೀಸರು ಪ್ರಕಾಶನ ಸಂಸ್ಥೆಗೆ ನೋಟಿಸನ್ನು ಜಾರಿ ಮಾಡಿದ್ದಾರೆ.